ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ತಿರುವುಗಳು ಸಿಗ್ತಾ ಇವೆ. ಈಗ ನಟ ದರ್ಶನ್ ಅವರಿಗೆ ಮತ್ತೊಂದು ಹೊಸ ದೊಡ್ಡ ಸಂಕಷ್ಟ ಎದುರಾಗಿದೆ. ಅದುವೇ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಕಾನೂನು. ಇಷ್ಟು ದಿನ ನಾವು ಬ್ರಿಟಿಷರ ಕಾಲದ ಐಪಿಸಿ ಸೆಕ್ಷನ್ ಬಗ್ಗೆ ಕೇಳ್ತಾ ಇದ್ವಿ. ಆದ್ರೆ ಈಗ ಬಂದಿರುವ ಭಾರತೀಯ ನ್ಯಾಯ ಸಂಹಿತೆ ಅಥವಾ ಬಿಎನ್ಎಸ್ ಸೆಕ್ಷನ್ಗಳು ಈ ಕೇಸ್ನ ಗತಿಯನ್ನೇ ಬದಲಿಸುತ್ತವಾ? ಈ ಹೊಸ ಕಾನೂನಿನ ಅಡಿಯಲ್ಲಿ ದರ್ಶನ್ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತಾ? ಯಾವ ಹೊಸ ಸೆಕ್ಷನ್ಗಳು ಇವರಿಗೆ ಸಂಕಷ್ಟ ತರುತ್ತೆ? ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಭಾರತದ ಅಪರಾಧ ನ್ಯಾಯ ವ್ಯವಸ್ಥೆಯು ಬ್ರಿಟಿಷ್ ವಸಾಹತುಶಾಹಿ ಕಾಲದ ಕಾನೂನುಗಳಿಂದ ಮುಕ್ತಗೊಂಡು ಹೊಸ ಮನ್ವಂತರಕ್ಕೆ ಕಾಲಿಟ್ಟಿದೆ. 2024 ಜುಲೈ 1ರಿಂದ ಜಾರಿಗೆ ಬಂದ ಭಾರತೀಯ ನ್ಯಾಯ ಸಂಹಿತೆ ಬಿಎನ್ಎಸ್, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿಎನ್ಎಸ್ಎಸ್ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಬಿಎಸ್ಎ ಕ್ರಮವಾಗಿ ಭಾರತೀಯ ದಂಡ ಸಂಹಿತೆ ಐಪಿಸಿ, ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಸಿಆರ್ಪಿಸಿ ಮತ್ತು ಭಾರತೀಯ ಸಾಕ್ಷ್ಯ ಕಾಯ್ದೆ ಐಇಎಯನ್ನ ಬದಲಿಸಿವೆ. 2024 ಜೂನ್ 8ರಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರೇಣುಕಾಸ್ವಾಮಿ ಪ್ರಕರಣವು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಪ್ರಕರಣದ ಕೇಂದ್ರ ಬಿಂದು ನಟ ದರ್ಶನ್ ಅವರಿಗೆ ಆಪ್ತೆ ಎಂದು ಗುರುತಿಸಿಕೊಂಡಿರುವ ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಕಳುಹಿಸಿದ್ದ ಎನ್ನಲಾದ ಅವಾಚ್ಯ ಸಂದೇಶಗಳು, ಅವಾಚ್ಯ ಮೆಸೇಜ್ಗಳು. ಈ ಹಿನ್ನೆಲೆಯಲ್ಲಿ ನಡೆದ ಸಂಚು, ಅಪಹರಣ ಮತ್ತು ಈ ಘಟನೆಯು ನಟ ದರ್ಶನ್ ಅವರನ್ನು ಜೂನ್ 11ರಂದು ಮೈಸೂರಿನಲ್ಲಿ ಬಂಧಿಸಲು ಕಾರಣವಾಯಿತು. ಇನ್ನು ಪೊಲೀಸರು ಈ ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳನ್ನ ಸೇರಿಸಿದ್ದು 3991 ಪುಟಗಳ ಬೃಹತ್ ಪ್ರಾಥಮಿಕ ಆರೋಪ ಪಟ್ಟಿಯನ್ನ ಸಲ್ಲಿಸಿದರೆ ಈ ಆರೋಪ ಪಟ್ಟಿಯು ದರ್ಶನ್ ಅವರ ಪಾಲಿಗೆ ಅತ್ಯಂತ ಮಾರಕವಾಗಿ ಪರಿಣಮಿಸಿದೆ. ಏಕೆಂದರೆ ಇದರಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷಿಗಳಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಪ್ರಕರಣವು ಜೂನ್ ತಿಂಗಳಲ್ಲಿ ನಡೆದಿದ್ದರಿಂದ ಶಿಕ್ಷೆಯ ಪ್ರಮಾಣವು ಐಪಿಸಿ ಅಡಿಯಲ್ಲಿ ನಿರ್ಧರಿಸಲ್ಪಟ್ಟರೂ ವಿಚಾರಣೆಯ ಪ್ರಕ್ರಿಯೆ ಮತ್ತು ಸಾಕ್ಷ್ಯಗಳ ಸ್ವೀಕಾರಾರ್ಹತೆಯು ಹೊಸ ಕಾನೂನುಗಳ ಪ್ರಭಾವಕ್ಕೆ ಒಳಪಟ್ಟಿದೆ. ಐಪಿಸಿ ಸೆಕ್ಷನ್ 302ರ ಬದಲಾಗಿ ಹೊಸ ಬಿಎನ್ಎಸ್ನಲ್ಲಿ ಸೆಕ್ಷನ್ 103 ಅನ್ನ ಅಳವಡಿಸಲಾಗಿದೆ. ದರ್ಶನ್ ಪ್ರಕರಣದಲ್ಲಿ ಇದು ತರುವ ಸಂಕಷ್ಟವೇನು ಅಂದ್ರೆ ಗುಂಪು ಹತ್ಯೆಗೆ ಸಂಬಂಧಿಸಿದ ಹೊಸ ವ್ಯಾಖ್ಯಾನಗಳು. ರೇಣುಕಾಸ್ವಾಮಿ ಪ್ರಕರಣದಲ್ಲಿ 17 ಆರೋಪಿಗಳು ಭಾಗಿಯಾಗಿದ್ದು ಇದು ಯೋಜಿತ ಗುಂಪು ಕೃತ್ಯವೆಂದು ಪ್ರಾಸಿಕ್ಯೂಷನ್ ವಾದಿಸುತ್ತಿದೆ. ಹೊಸ ಕಾನೂನಿನ ಅಡಿಯಲ್ಲಿ ಕೊಲೆಗೆ ಸಂಬಂಧಿಸಿದ ಶಿಕ್ಷೆಯನ್ನು ಸೆಕ್ಷನ್ 103ರಲ್ಲಿ ವಿವರಿಸಲಾಗಿದೆ. ಇದು ಐಪಿಸಿ 302ರಂತೆಯೇ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯನ್ನ ಒದಗಿಸುತ್ತದೆ. ಆದರೆ ಸೆಕ್ಷನ್ 103(2)ನಲ್ಲಿ ಗುಂಪು ಹತ್ಯೆಯ ಬಗ್ಗೆ ವಿಶೇಷವಾಗಿ ಪ್ರಸ್ತಾಪಿಸುತ್ತದೆ. ಈ ಕಾಯ್ದೆಯು ಗುಂಪು ಹತ್ಯೆಯನ್ನು ಗಂಭೀರವಾಗಿ ಪರಿಗಣಿಸುವುದರಿಂದ ದರ್ಶನ್ ಮತ್ತು ಅವರ ತಂಡವು ಸಾಮೂಹಿಕವಾಗಿ ಸಂಚು ರೂಪಿಸಿ ಈ ಘಟನೆಯನ್ನ ಮಾಡಿರುವುದು ಈ ಹೊಸ ಕಾನೂನಿನ ಅಡಿಯಲ್ಲಿ ನ್ಯಾಯಾಧೀಶರ ವಿವೇಚನೆಯ ಮೇಲೆ ಪ್ರಭಾವ ಬೀರುತ್ತದೆ. ಈ ಪ್ರಕರಣದಲ್ಲಿ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿಗೆ ತಂದು 3 ದಿನಗಳ ಕಾಲ ಚಿತ್ರಹಿಂಸೆ ನೀಡಿ ಆತನ ಕತೆ ಮುಗಿಸಿದರು ಎಂದು ಆರೋಪಿಸಲಾಗಿದೆ. ಐಪಿಸಿಯಲ್ಲಿನ ಸಾಮಾನ್ಯ ಉದ್ದೇಶ ಸೆಕ್ಷನ್ 34ಗಿಂತ ಹೆಚ್ಚು ಕಠಿಣವಾಗಿ ಬಿಎನ್ಎಸ್ ಗುಂಪು ಹೊಣೆಗಾರಿಕೆಯನ್ನು ಗುರುತಿಸುತ್ತದೆ. ಇದು ಪ್ರತಿಯೊಬ್ಬ ಆರೋಪಿಯು ಮುಖ್ಯ ಆರೋಪಿಯಷ್ಟೇ ಸಮಾನ ಶಿಕ್ಷೆಗೆ ಅರ್ಹರು ಎಂಬ ಅಂಶವನ್ನ ಬಲಪಡಿಸುತ್ತದೆ. ದರ್ಶನ್ ಅವರ ಮೇಲಿರುವ ಇತರ ಪ್ರಮುಖ ಆರೋಪಗಳೇನು ಅಂದ್ರೆ ಅಪಹರಣ ಸೆಕ್ಷನ್ 364 ಐಪಿಸಿ ಮತ್ತು ಕ್ರಿಮಿನಲ್ ಸಂಚು ಸೆಕ್ಷನ್ 120(b) ಐಪಿಸಿ. ಬಿಎನ್ಎಸ್ನಲ್ಲಿ ಇವುಗಳನ್ನು ಕ್ರಮವಾಗಿ ಸೆಕ್ಷನ್ 140 ಮತ್ತು ಸೆಕ್ಷನ್ 61(2)ರ ಅಡಿಯಲ್ಲಿ ತರಲಾಗಿದೆ. ಹೊಸ ಕಾನೂನುಗಳಲ್ಲಿ ಸಂಚು ರೂಪಿಸುವವರಿಗೆ ಮತ್ತು ಅದಕ್ಕೆ ಪ್ರಚೋದನೆ ನೀಡುವವರಿಗೆ ಹೆಚ್ಚಿನ ಶಿಕ್ಷೆಗಳನ್ನು ನೀಡಲು ಅವಕಾಶವಿದೆ. ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರನ್ನ ಆರೋಪಿ ನಂಬರ್ 1 ಎಂದು ಗುರುತಿಸಲಾಗಿದ್ದು ಇವರು ಇತರರನ್ನು ಈ ಘಟನೆಗೆ ಪ್ರಚೋದಿಸಿದ್ರು ಎಂಬ ಆರೋಪವಿದೆ. ಹೊಸ ಕಾನೂನು ಪ್ರಚೋದನೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸುವುದರಿಂದ ಇದು ಆರೋಪಿಗಳಿಗೆ ಜಾಮೀನು ಪಡೆಯಲು ಮತ್ತು ವಿಚಾರಣೆಯ ವೇಳೆ ಪಾರಾಗಲು ಕಷ್ಟಕರವಾಗಿಸುತ್ತೆ. ಇನ್ನು ಹೊಸ ಕಾನೂನುಗಳಲ್ಲಿ ಆರೋಪಿಗಳಿಗೆ ಅತ್ಯಂತ ದೊಡ್ಡ ಹೊಡೆತ ಬಿದ್ದಿರುವುದು ಜಾಮೀನು ಪ್ರಕ್ರಿಯೆಯಲ್ಲಿ. ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆ ಸಿಆರ್ಪಿಸಿ ಬದಲಿಗೆ ಬಂದಂತಹ ಬಿಎನ್ಎಸ್ಎಸ್ ಅತ್ಯಂತ ಕಠಿಣವಾದ ನಿಬಂಧನೆಗಳನ್ನು ಹೊಂದಿದೆ. ಹಳೆಯ ಕಾನೂನಿನ ಅಡಿಯಲ್ಲಿ ಸಿಆರ್ಪಿಸಿ ಸೆಕ್ಷನ್ 436(a)
ಒಬ್ಬ ವಿಚಾರಣಾಧೀನ ಕೈದಿ ತನಗೆ ವಿಧಿಸಬಹುದಾದ ಗರಿಷ್ಠ ಶಿಕ್ಷೆಯ ಅರ್ಧದಷ್ಟು ಅವಧಿಯನ್ನು ಜೈಲಿನಲ್ಲಿ ಕಳೆದಿದ್ದರೆ ಆತನಿಗೆ ಜಾಮೀನು ಪಡೆಯುವ ಹಕ್ಕಿತ್ತು. ಹೊಸ BNSSನ ಸೆಕ್ಷನ್ 479ರಲ್ಲಿ ಈ ಸೌಲಭ್ಯವನ್ನು ಮೊದಲ ಬಾರಿಗೆ ಅಪರಾಧ ಮಾಡಿದವರಿಗೆ ಶಿಕ್ಷೆಯ 1/3 ಭಾಗಕ್ಕೆ ಇಳಿಸಲಾಗಿದೆ. ಆದರೆ ಇಲ್ಲಿ ದರ್ಶನ್ ಅವರಿಗೆ ಎದುರಾಗಿರುವ ದೊಡ್ಡ ಸಂಕಷ್ಟವೇನು ಅಂದ್ರೆ ಸೆಕ್ಷನ್ 479(2) ಈ ಉಪವಿಭಾಗದ ಪ್ರಕಾರ ಒಬ್ಬ ಆರೋಪಿಯ ಮೇಲೆ ಒಂದಕ್ಕಿಂತ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದರೆ ಅಥವಾ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳು ಬಾಕಿ ಇದ್ದರೆ ಅವರಿಗೆ ಈ ಅವಧಿ ಪೂರ್ಣಗೊಂಡ ನಂತರವೂ ಜಾಮೀನು ಪಡೆಯುವ ಹಕ್ಕು ಇರುವುದಿಲ್ಲ. ದರ್ಶನ್ ಅವರ ಮೇಲೆ ಕೊಲೆ ಸಂಚು, ಅಪಹರಣ ಮತ್ತು ಸಾಕ್ಷ್ಯ ನಾಶದಂತಹ ಹಲವು ಗಂಭೀರ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಹೀಗಾಗಿ ಇವರಿಗೆ ಜೈಲಿನಿಂದ ಹೊರಬರಲು ಈ ಹೊಸ ನಿಯಮಗಳು ದೊಡ್ಡ ತಡೆಯಾಗಿ ಪರಿಣಮಿಸಿದೆ. 2024ರ ಡಿಸೆಂಬರ್ 13ರಂದು ಕರ್ನಾಟಕ ಹೈಕೋರ್ಟ್ ದರ್ಶನ್ ಅವರಿಗೆ ವೈದ್ಯಕೀಯ ಕಾರಣಗಳಿಗಾಗಿ ಜಾಮೀನು ನೀಡಿತ್ತು. ಆದರೆ ಕರ್ನಾಟಕ ಸರ್ಕಾರವು ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿತು. 2025ರ ಆಗಸ್ಟ್ 14ರಂದು ಸುಪ್ರೀಂ ಕೋರ್ಟ್ ಈ ಜಾಮೀನನ್ನು ರದ್ದುಗೊಳಿಸಿ ದರ್ಶನ್ ಅವರನ್ನು ಕೂಡಲೇ ಶರಣಾಗುವಂತೆ ಆದೇಶಿಸಿತು. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೊಸ ಕಾನೂನುಗಳ ಆಶಯವಾದ ಸಮಾನ ನ್ಯಾಯ ಆರ್ಟಿಕಲ್ 14 ಎತ್ತಿ ಹಿಡಿಯಿತು. ಆರೋಪಿಯು ಎಷ್ಟೇ ದೊಡ್ಡವನಾಗಿರಲಿ, ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಆತ ಕಾನೂನಿಗಿಂತ ಮೇಲಲ್ಲ ಎಂಬ ಸುಪ್ರೀಂ ಕೋರ್ಟ್ನ ಮಾತುಗಳು ದರ್ಶನ್ ಅವರ ಜನಪ್ರಿಯತೆಯು ಕಾನೂನು ಪ್ರಕ್ರಿಯೆಯಲ್ಲಿ ಯಾವುದೇ ರಕ್ಷಣೆ ನೀಡಲು ಸಾಧ್ಯವಿಲ್ಲ ಎಂಬುದನ್ನು ಸಾಬೀತುಪಡಿಸಿದವು. ಜಾಮೀನು ನೀಡುವಾಗ ಹೈಕೋರ್ಟ್ ಆರೋಪಿಯ ಪ್ರಭಾವ ಮತ್ತು ಸಾಕ್ಷ್ಯಗಳ ಮೇಲೆ ಆಗಬಹುದಾದ ಪರಿಣಾಮಗಳನ್ನು ಪರಿಗಣಿಸಿಲ್ಲ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತು. ಇನ್ನು ಈ ಪ್ರಕರಣದಲ್ಲಿ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷ್ಯಗಳು ನಟ ದರ್ಶನ್ ಅವರಿಗೆ ಅತಿ ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿವೆ. ಇಲ್ಲಿ ಹೊಸ ಕಾನೂನಾದ ಭಾರತೀಯ ಸಾಕ್ಷ್ಯ ಅಧಿನಿಯಮ BSA ಪ್ರಾಸಿಕ್ಯೂಷನ್ಗೆ ಹೆಚ್ಚಿನ ಶಕ್ತಿಯನ್ನ ನೀಡಿದೆ. ಈ ಪ್ರಕರಣದಲ್ಲಿ ಪ್ರಮುಖವಾಗಿರುವುದು CCTV ದೃಶ್ಯಾವಳಿಗಳು, ಕಾಲ್ ಡೀಟೇಲ್ ರೆಕಾರ್ಡ್ಸ್ ಮತ್ತು ಆರೋಪಿಗಳ ಫೋನ್ಗಳಲ್ಲಿ ಪತ್ತೆಯಾದ ಫೋಟೋಗಳು. ಹಳೆಯ ಸಾಕ್ಷ್ಯ ಕಾಯ್ದೆಯ ಅಡಿಯಲ್ಲಿ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನು ಸಾಬೀತುಪಡಿಸಲು ಸೆಕ್ಷನ್ 65B ಅಡಿಯಲ್ಲಿ ಪ್ರಮಾಣಪತ್ರ ನೀಡುವುದು ಅತ್ಯಂತ ಕ್ಲಿಷ್ಟಕರವಾಗಿತ್ತು ಮತ್ತು ತಾಂತ್ರಿಕ ಕಾರಣಗಳಿಂದ ಅನೇಕ ಸಾಕ್ಷಿಗಳು ತಿರಸ್ಕಾರಗೊಳ್ತಾ ಇದ್ವು. ಆದರೆ ಹೊಸ BSA ಅಡಿಯಲ್ಲಿ ಡಿಜಿಟಲ್ ದಾಖಲೆಗಳನ್ನು ಪ್ರಾಥಮಿಕ ಸಾಕ್ಷ್ಯ ಪ್ರೈಮರಿ ಎವಿಡೆನ್ಸ್ ಎಂದು ಪರಿಗಣಿಸಲಾಗುತ್ತದೆ. BSA ಸೆಕ್ಷನ್ 61 ಮತ್ತು 63 ಡಿಜಿಟಲ್ ಪುರಾವೆಗಳನ್ನು ಸಾದರಪಡಿಸುವ ಪ್ರಕ್ರಿಯೆಯನ್ನು ಸರಳಗೊಳಿಸಿವೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ಈ ಪುರಾವೆಗಳನ್ನು ಸುಳ್ಳು ಮಾಡುವುದು ದರ್ಶನ್ ಅವರ ಪರವಾದ ವಕೀಲರಿಗೆ ಅತ್ಯಂತ ಕಠಿಣವಾದ ಕೆಲಸವಾಗಿದೆ. ದರ್ಶನ್ ಪ್ರಕರಣದಲ್ಲಿ ಹೊಸ ಕಾನೂನುಗಳಿಗಿಂತ ಹೆಚ್ಚಾಗಿ ಹೊಸ ಕಾನೂನುಗಳ ಹಿಂದಿರುವ ಆಶಯವಾದ ನ್ಯಾಯ, ಜಸ್ಟಿಸ್ ಪ್ರಮುಖ ಪಾತ್ರ ವಹಿಸ್ತಾ ಇದೆ. ಸಮಾಜದಲ್ಲಿ ಪ್ರಭಾವಶಾಲಿಗಳಾಗಿರುವವರು ಕಾನೂನಿನಿಂದ ತಪ್ಪಿಸಿಕೊಳ್ಳಬಾರದು ಎಂಬ ದೃಢ ನಿಲುವು ನ್ಯಾಯಾಲಯಗಳಲ್ಲಿ ವ್ಯಕ್ತವಾಗುತ್ತಿದೆ. ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳು ನಟ ದರ್ಶನ್ ಅವರು ಯಾವುದೇ ತಪ್ಪು ಮಾಡಿಲ್ಲ, ಅವರು ನಿರಪರಾಧಿಯಾಗಿ ಹೊರಗಡೆ ಬರ್ತಾರೆ ಅಂತ ನಂಬಿಕೆ ವಿಶ್ವಾಸದಿಂದ ಕಾಯ್ತಾ ಇದ್ರೆ, ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳು ನಡೀತಾ ಇವೆ. ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.